ಮಿಥುನ ರಾಶಿಯಿಂದ ಮಿಥುನ ರಾಶಿ ಅಧಿಪತಿ ಬಂದು ಬುಧ ಗ್ರಹ ಆಗಿರ್ತಾನೆ. ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ ಇನ್ನ ಉಳಿದ ಭಾಗ ಇರುತ್ತೆ. ನಿಮ್ಗೆ 1, 2 ಬಂದು ವೃಷಭ ರಾಶಿಯಲ್ಲಿದ್ರೆ 3 ಮತ್ತು 4ನೇ ಪಾದ ಬಂದು ಮಿಥುನ ರಾಶಿಯಲ್ಲಿರ್ತಾನೆ. ಈ ಮೃಗಶಿರ ನಕ್ಷತ್ರದ ಅಧಿಪತಿ ಬಂದು ಕುಜಗ್ರಹನೇ ಆಗಿರ್ತಾನೆ. ದೇವಗಣ ಇದಾಗಿರುತ್ತೆ. ನಿಮ್ಗೆ ಇದ್ರದ್ದು ಬಂದು ಅಕ್ಷರ ಬಂದು ಕ ಮತ್ತೆ ಕಿ ಅಕ್ಷರಗಳಾಗಿರುತ್ತೆ. ನೀವು ಆದಷ್ಟು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಮತ್ತೆ ಅಶ್ವಿನಿ, ಮಕ, ಮೂಲ ನಕ್ಷತ್ರ. ಅತಿ ಹೆಚ್ಚು ರಾಹು ಮತ್ತು ಕೇತು ನಕ್ಷತ್ರದಲ್ಲಿ ನೀವೇನೋ ಒಂದು ತರೋಂಥದ್ದು, ಕೊಡೋವಂಥದ್ದು, ಪ್ರತಿ ಒಂದು ಕೆಲಸ ಕಾರ್ಯಗಳನ್ನ ಇದ್ರಲ್ಲಿ ಮಾಡ್ತಾ ಬನ್ನಿ. ಒಂದ್ ಮನೆಗೆ ರೇಷನ್ ತರ್ತೀರಾ ನೀವೇನಾದ್ರೂ ಮೃಗಶಿರ ನಕ್ಷತ್ರದವರ ಈ ನಕ್ಷತ್ರದಲ್ಲಿ ತನ್ನಿ. ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಅತಿ ಹೆಚ್ಚು ಏನೋ ಒಂದು ನಿಮ್ಗೆ ವಸ್ತು ತಗೊಬೇಕು ಅಂತಿರ್ತೀರಾ, ಈ ನಕ್ಷತ್ರನ ನೀವು ಉಪಯೋಗಿಸ್ತಾ ಬಂದ್ರೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಅಶ್ವಿನಿ, ಮಕ, ಮೂಲ ನಕ್ಷತ್ರದಲ್ಲೂ ಅಷ್ಟೇ ಫಲಗಳಿರುತ್ತೆ. ಆದಷ್ಟು ನೀವು ಈ ನಕ್ಷತ್ರಗಳನ್ನ ಉಪಯೋಗಿಸ್ಕೊಂಡು ಏನೋ ಒಂದು ಕೆಲಸ ಕಾರ್ಯ ಮಾಡೋವಂಥದ್ದು, ಏನೋ ಒಂದು ಮನೆಗೆ ತರೋವಂಥದ್ದು, ನಿಮ್ಗೆ ಹಾಕೊಳ್ಳೋಂಥ ಬಟ್ಟೆ ಕೂಡ ಇದೇ ನಕ್ಷತ್ರದಲ್ಲಿ ತಂದ್ರೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ಈ ಮೃಗಶಿರ ನಕ್ಷತ್ರ ಏನಾದ್ರೂ 6, 8, 12ನೇ ಮನೆಯಲ್ಲಿದ್ದಾಗ ಅಶುಭ ಫಲವನ್ನ ಕಾಣ್ತೀರಾ. ಅದರಲ್ಲೂ ಅದರ ದಶಾ ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ತುಂಬಾ ನಿಮ್ಗೆ ಅದರ ಎಫೆಕ್ಟ್ ತುಂಬಾ ನೋಡ್ತೀರಾ. ಅದಕ್ಕೆ ನೀವೇನಪ್ಪ ಪರಿಹಾರ ಮಾಡ್ಕೊಬೇಕಾಗತ್ತೆ ಅಂದ್ರೆ ಆದಷ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಆದಷ್ಟು ತೊಗರಿ ಬೇಳೆನ ದಾನ ಮಾಡ್ತಾ ಬನ್ನಿ. ಅವಾಗ ನೀವು ಇದರಿಂದ ಆಗುವಂಥದ್ದು ಏನು ಇರುತ್ತೋ ಅಶುಭ ಫಲಗಳು ಅದು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಬಂದು ಮೃಗಶಿರ ನಕ್ಷತ್ರದವರು. ಮುಂದಿನ ನಕ್ಷತ್ರ ಆರಿದ್ರ ನಕ್ಷತ್ರ ಆಗುತ್ತೆ. ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹು ಗ್ರಹ ಆಗಿರ್ತಾನೆ. ಇದು ಬಂದು ಮನುಷ್ಯಗಣ. ನಿಮ್ಗೆ ಆರಿದ್ರ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತೀರ ನೀವು ಅವ್ರಿಗೆ ಬಂದು ಅಧಿಪತಿ ಬಂದು ರಾಹು ಗ್ರಹನೇ ಆಗಿರ್ತಾನೆ. ಇದ್ರಲ್ಲಿ ಬರೋಂಥ ಅಕ್ಷರಗಳು ಕು ಮತ್ತೆ ಘ ಮತ್ತೆ ಜ್ಞ, ಛ ಬರುತ್ತೆ. ಇದಿಷ್ಟು ಅಕ್ಷರಗಳು ಬರುತ್ತೆ. ನೀವು ಏನಪ್ಪ ಮಾಡ್ಬೇಕು, ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ನೀವು ಆರಿದ್ರ ನಕ್ಷತ್ರಗಳು ಫಾಲೋ ಮಾಡ್ಬೇಕು ಅಂತಂದ್ರೆ ವಿಶಾಖ, ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಅತಿ ಹೆಚ್ಚು ಏನೇ ಒಂದು ಕೆಲಸ ಕಾರ್ಯ ಮಾಡೋವಂಥದ್ದು, ನಿಮಗೇನು ಒಂದು ತಗೊಳ್ಳೋ ಅಂಥದ್ದು, ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು, ಯಾರನ್ನಾದ್ರೂ ಏನಾದ್ರೂ ಕೇಳ್ಬೇಕು ಅಂತಿದ್ರೆ, ಏನಾದ್ರೂ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕು, ಒಂದೇನಾದ್ರೂ ಅಡ್ಮಿಷನ್ ಮಾಡ್ಬೇಕು ಅಥವಾ ಕಲಿಯೋದಿಕ್ ಹೋಗ್ಬೇಕು ಅಂದ್ರು ಆದಷ್ಟು ನೀವು ಆರಿದ್ರ ನಕ್ಷತ್ರದವರು ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿದ್ರೆ ಇನ್ನೂ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ಅದ್ರ ಜೊತೆ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ, ಈ 3 ನಕ್ಷತ್ರದಲ್ಲಿ ಕೂಡ ನೀವು ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ ನೀವು. ಅದರಲ್ಲೂ ನಿಮ್ಮ ನಕ್ಷತ್ರಾಧಿಪತಿ ಏನಾದ್ರೂ ಬಂದು ಆರಿದ್ರ ನಕ್ಷತ್ರ ಅಂದ್ರೆ ರಾಹು ಅಧಿಪತಿ ಆಗ್ತಾನೆ. ರಾಹು ಗ್ರಹ ಬಂದು ನಿಮ್ಗೆ ಏನಾದ್ರೂ ನಿಮ್ ರಾಶಿಯಿಂದನೋ ಲಗ್ನದಿಂದನೋ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಅದರಲ್ಲಿ ಏನಾದ್ರೂ ದಶಾಭುಕ್ತಿಗಳು ನಡೀತಾ ಇದ್ರೆ ನಿಮ್ಗೆ ಇದ್ರದ ಅಶುಭ ಫಲವನ್ನ ಕಾಣ್ತೀರಾ ನೀವು. ಅವಾಗ ನೀವ್ ಏನಪ್ಪಾ ಮಾಡ್ಬೇಕು ಪರಿಹಾರ ಅಂತಂದ್ರೆ ನೀವು ಆದಷ್ಟು ಉದ್ದಿನ ಕಾಳನ್ನ ದಾನ ಮಾಡ್ತಾ ಬನ್ನಿ. ನೀವು ರಾಹು ಕಾಲದಲ್ಲಿ ಪೂಜೆ ಮಾಡ್ತಾ ಬನ್ನಿ, ಕಾಳಿಯನ್ನ ಆರಾಧನೆ ಮಾಡ್ತಾ ಬನ್ನಿ. ಅತಿ ಹೆಚ್ಚು ಭಾನುವಾರದೊತ್ತು ರಾಹು ಕಾಲದಲ್ಲಿ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಹೆಣ್ದೇವ್ರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದ್ರೆ ಆ ದೇವ್ರಿಗೆ ಅಭಿಷೇಕಕ್ಕೆ ನೀವು ಒಂದು ಹಾಲು ಕೊಡೋವಂಥದ್ದು, ಮೊಸರು ಕೊಡೋವಂಥದ್ದು, ಒಂದು ಅರಿಶಿನ ಕೊಡೋವಂಥದ್ದು ಮಾಡ್ತಾ ಬಂದಾಗ ಏನಾದ್ರೂ ನಿಮ್ಗೆ ಈ ದಶಾಭುಕ್ತಿ ನಡೀತಾ ಇದ್ರೆ, ಏನಾದ್ರೂ ನಿಮ್ಗೆ ಈ ನಕ್ಷತ್ರಾಧಿಪತಿ 12ನೇ ಮನೆಯಲ್ಲಿ ಬಂದು ಕೂತ್ಕೊಂಡಾಗ, 8ನೇ ಮನೆ ಕೂತ್ಕೊಂಡಾಗ ನೀವು ಪರಿಹಾರನ ಮಾಡ್ಕೊಂಡ್ರೆ ಇದರಿಂದ ಆದಷ್ಟು ಅಶುಭ ಫಲವನ್ನ ಕಡಿಮೆ ಮಾಡ್ಕೋಬಹುದು ಅಂತಾನೆ ಹೇಳ್ತೀನಿ. ಆದಷ್ಟು ನೀವು ಈ ನಕ್ಷತ್ರಗಳಲ್ಲೇ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರೆ ಗುರು ನಕ್ಷತ್ರ ಮತ್ತೆ ಶುಕ್ರ ನಕ್ಷತ್ರನ ಯಥೇಚ್ಛವಾಗಿ ಬಳಸೋದ್ರಿಂದ ಇದರಿಂದ ಅಶುಭ ಫಲವನ್ನ ನೀವು ಕಡಿಮೆ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಇದಿಷ್ಟು ಒಂದು ಆರಿದ್ರ ನಕ್ಷತ್ರದವರೆಗೆ ಹೇಳಿದಂತ ಪರಿಹಾರ. ಇನ್ನು ಮುಂದಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಕೂಡ ನಿಮ್ಗೆ ಮಿಥುನ ರಾಶಿಯಲ್ಲೇ ಬರುತ್ತೆ. ಆದ್ರೆ ನಕ್ಷತ್ರಕ್ಕೆ ಅಧಿಪತಿ ಬಂದು ಗುರುಗ್ರಹ ಆಗಿರ್ತಾನೆ ಪುನರ್ವಸು ನಕ್ಷತ್ರಕ್ಕೆ. ಪುನರ್ವಸು ನಕ್ಷತ್ರ ಬಂದು ನಿಮ್ಗೆ ದೇವಗಣ ಆಗಿರುತ್ತೆ.
ರಾಕ್ಷಸ ಗಣ ಆಗಿರುತ್ತೆ, ಸಾರಿ, ರಾಕ್ಷಸ ಗಣ ಆಗಿರುತ್ತೆ. ನೀವೇನ ಅಲ್ಲ, ದೇವಗಣ ಆಗಿರುತ್ತೆ. ಪುನರ್ವಸು ನಕ್ಷತ್ರದವರು ಏನಪ್ಪಾ ಮಾಡ್ಬೇಕು, ಅತಿ ಹೆಚ್ಚು ಯಾವ ನಕ್ಷತ್ರನ ನೀವು ಫಾಲೋ ಮಾಡ್ಬೇಕಾಗತ್ತೆ ಅಂತಂದ್ರೆ, ಅತಿ ಹೆಚ್ಚು ನೀವು ಏನಾದ್ರೂ ಒಂದ್ ತರೋ ಅಂಥದ್ದು, ಒಂದ್ ಕೊಡೋ ಅಂಥದ್ದು, ಏನೇ ಒಂದಿದ್ರು ನೀವು ಬಂದು ಅತಿ ಹೆಚ್ಚು ನೀವು ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಅತಿ ಹೆಚ್ಚು ಏನೋ ಒಂದು ತರೋವಂಥದ್ದು ಮಾಡಿದಾಗ ತುಂಬಾ ಶುಭ ಫಲವನ್ನ ನೀವು ಕಾಣ್ತೀರಾ. ನೀವು ಅದರಲ್ಲೂ ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಕೂಡ ನೀವು ಅತಿ ಹೆಚ್ಚು ಕೆಲಸ ಕಾರ್ಯ ಮಾಡೋದು, ಏನಾದ್ರೂ ತರೋವಂಥದ್ದು ಮಾಡಿದ್ರೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ನಿಮಗೇನಾದ್ರೂ ಇದೇ ನಿಮ್ಗೆ ಪುನರ್ವಸು ನಕ್ಷತ್ರಾಧಿಪತಿ ಬಂದು ನಿಮ್ಗೇನಾದ್ರೂ ಗುರುಗ್ರಹ ನಿಮ್ ರಾಶಿಯಿಂದನೋ ಲಗ್ನದಿಂದನೋ 6, 8, 12ನೇ ಮನೆಯಲ್ಲಿದ್ದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಅದರಿಂದ ಆಗೋಂಥ ಶುಭ ಫಲವನ್ನ ಕಡಿಮೆ ಮಾಡ್ಕೊಬೇಕು ಅಂತಂದ್ರೆ ಆದಷ್ಟು ಕಡಲೆ ಕಾಳನ್ನ ದಾನ ಮಾಡಿ. ಆದಷ್ಟು ಲಿವರ್ಗೆ ಏನಾದ್ರೂ ಸಂಬಂಧಪಟ್ಟಂಥದ್ದು ಕಾಯಿಲೆಗಳು ಬರೋಂಥದ್ದು ಇರುತ್ತೆ, ಜಾಂಡೀಸ್ ಬರೋಂಥದ್ದು, ಫ್ಯಾಟಿ ಲಿವರ್ ಬರೋಂಥದ್ದು, ಏನಾದ್ರೂ ಒಂದು ಸಣ್ಣ ಪುಟ್ಟದ್ದು ನೋಡ್ಬೇಕಾಗತ್ತೆ. ಅವಾಗ ನೀವು ಈ ತರ ಏನಾದ್ರೂ ಪರಿಹಾರ ಅಂದ್ರೆ ಯಥೇಚ್ಛವಾಗಿ ಗುರುವಾರದೊತ್ತು ಅತಿ ಹೆಚ್ಚು ಗುರುವಾರ ನೀವು ಕಡಲೆಕಾಳನ್ನ ದಾನ ಮಾಡ್ತಾ ಬರೋದು, ಗುರುಗಳನ್ನ ಆರಾಧನೆ ಮಾಡೋವಂಥದ್ದು, ರಾಘವೇಂದ್ರ ಅಥವಾ ಸಾಯಿಬಾಬಾ ನಿಮ್ಮ ಇಷ್ಟದ ದೇವರುಗಳನ್ನ, ದಕ್ಷಿಣಾಮೂರ್ತಿಯನ್ನ ಆರಾಧನೆ ಮಾಡೋವಂಥದ್ದು ಮಾಡಿದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ. ನೀವು ಅತಿ ಹೆಚ್ಚು ದೇವರಿಗೆ ಅರ್ಶನವನ್ನ ಕೊಟ್ಟು ಅಭಿಷೇಕ ಮಾಡಿಸುವಂಥದ್ದು, ಅರ್ಶನವನ್ನ ದೇವಸ್ಥಾನಕ್ಕೆ ದಾನ ಮಾಡೋವಂಥದ್ದು, ನೀವು ಕಡಲೆಕಾಳನ್ನ ದಾನ ಮಾಡೋವಂಥದ್ದು ಮಾಡಿದಾಗ ನಿಮ್ಗೆ ಇದರಿಂದ ಆಗುವಂತ ಶುಭ ಫಲವನ್ನ ಕಮ್ಮಿ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ. ಇದಿಷ್ಟು ಒಂದು ನಿಮ್ಗೆ ಮಿಥುನ ರಾಶಿಯಲ್ಲಿ ಬರುವಂತ 3 ನಕ್ಷತ್ರ ಬಗ್ಗೆ ಮಾಹಿತಿ ಮತ್ತೆ ಪರಿಹಾರವನ್ನ ಕೊಟ್ಟಿದ್ದೀನಿ.